ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೆಟ್ಸ್ ಯೂಸ್ ಪ್ರಪಂಚ ಕನ್ನಡ ವ್ಲಾಗ್. ಸೊ ಈ ಒಂದು ವ್ಲಾಗ್ ಬಂದು ನಮ್ಮ ಮನೆಯ ದೇವಸ್ಥಾನ ಯಾವ ರೀತಿ ನಾವು ಡಿಸೈನ್ ಮಾಡಿದ್ದೀವಿ, ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೀವಿ ಅದನ್ನ ತೋರಿಸೋಣ ಅಂತ. ಸೊ ಪ್ಲೀಸ್ ಕಂಪ್ಲೀಟಾಗಿ ನೋಡಿ. ನನಗಂತೂ ನನ್ನ ದೇವ್ರ ಮನೆ ತುಂಬಾ ಇಷ್ಟ ಆಯಿತು. ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿಸ್ತಾ ಇದ್ದೀನಿ, ಬಟ್ ಯಾವ ರೀತಿ ಅಂತ ತೋರಿಸ್ತೀನಿ, ಓಕೆನಾ. ಬಟ್ ಅದಕ್ಕಿಂತ ಮುಂಚೆ ನೀವು ನಮ್ಮ ಕಿಚನಲ್ಲಿ ಎಲ್ಲ ಒಂದು ಲೈಟ್ ಗ್ರೀನ್ ಕಲರ್ ನೋಡ್ಬೋದು ಯುಟಿಲಿಟಿ ಏರಿಯಾದಲ್ಲಿ. ಆಲ್ರೆಡಿ ಯುಟಿಲಿಟಿ ಏರಿಯಾಗೆ ಟೈಲ್ಸ್ ಹಾಕಾಗಿದೆ. ಸೊ ನೋಡಿ ಗೈಸಲ್ಲಿ ಟೈಲ್ಸ್ ಹಾಕಿದೆ. ಬಟ್ ಅದಕ್ಕಿಂತ ಮುಂಚೆ ಫಸ್ಟ್ ನಾನು ದೇವ್ರ ಮನೆ ತೋರಿಸೋಣ ಅಂತ ಫಸ್ಟ್ ದೇವ್ರ ಮನೆ ತೋರಿಸ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಬೇಕಾದ್ರೆ ಯುಟಿಲಿಟಿ ಬೇರೆದೆಲ್ಲ ತೋರಿಸೋಣ, ಓಕೆನಾ. ಸೊ ಇವಾಗ ದೇವ್ರ ಮನೆ ಅಂತ ಬಂದರೆ ನನಗೆ ಯಾವ ರೀತಿ ಪ್ಲ್ಯಾನ್ ಇತ್ತು ಗೊತ್ತಾ, ದೇವಸ್ಥಾನ ಯಾವ ರೀತಿ ಇರುತ್ತೆ, ಯಾವ ರೀತಿ ಡಿಸೈನ್ ಆಗಿರುತ್ತೆ ಅಲ್ವಾ, ಅದೇ ರೀತಿ ನನ್ನ ದೇವ್ರ ಮನೆಯೂ ಆಗಿರಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ. ಲೈಕ್ ನಾವು ಟೈಲ್ಸ್ ಎಲ್ಲ ಹಾಕ್ಸೋದು ಬೇಡ, ನಾವು ಫುಲ್ ಕ್ಲಾಡಿಂಗ್ ಮಾಡಿಸೋಣ, ಫುಲ್ ಇಟ್ಟಿಗೆ ಕಲ್ಲು ಏನಿರುತ್ತಲ್ಲ ಅದೇ ರೀತಿ ರಾ ಆಗೇ ಇರಲಿ, ಅದ್ರ ಮೇಲೆ ಏನೂ ಹಾಕ್ಸೋದು ಬೇಡ, ಆ ರೀತಿ ಎಲ್ಲ ಪ್ಲ್ಯಾನ್ ಮಾಡಿದ್ದೆ. ಬಟ್ ಅದು ಯಾವ ರೀತಿ ಇವಾಗ ಕಾಣಿಸುತ್ತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಕೆಳಗಡೆ ಇದ್ರೆ ಏಟಾಗುತ್ತೆ ಕುಂಚಪ್ಪ. ನನ್ನ ಮಮ್ಮಿಗೆ 12,000 ಕೊಡಬೇಕಿದ್ದು ಕಳಿಸಿದ್ದೀನಿ. ಮಮ್ಮಿಗೆ ಫೋನ್ ಮಾಡಿ ಹೇಳಿದ್ದೀನಿ. ನನಗೆ ಹೆಂಗೆ ಗೊತ್ತಾ, ಹಾಗೆ ಹೇಳ್ದಂಗೆ ಫುಲ್ ಕಲ್ದು ರಾ ಆಗಿ ನ್ಯಾಚುರಲ್ ಆಗಿ ಕಾಣಿಸ್ಲಿ, ಅದ್ರ ಮೇಲೆ ಪೇಂಟ್ ಹಾಕೋದು, ಪಟ್ಟಿ ಹಾಕೋದು ಅಥವಾ ಬೇರೆ ಥರದ್ದು ಏನೋ ಡಿಸೈನ್ ಮಾಡಿಸೋದು ಬೇಡ, ವುಡ್ಡು ಗಿಡ್ಡು ಏನೂ ಬೇಡ, ಫುಲ್ ನ್ಯಾಚುರಲಾಗಿ ರಾ ಆಗಿ ಕಲ್ಲೆಲ್ಲ ಹಾಗೆ ಕಾಣಿಸ್ಲಿ ಅಂತ ನನ್ನ ಪ್ಲ್ಯಾನ್ ಇತ್ತು. ಬಿಕಾಸ್ ಇವಾಗ ನೀವು ದೇವಸ್ಥಾನ ಹೋದ್ರು ಅಲ್ವಾ, ಹಳೇ ದೇವಸ್ಥಾನ ಎಲ್ಲ ಫುಲ್ ಕಲ್ಲೆಲ್ಲ ಹಾಗಾಗಿ ಇರುತ್ತೆ, ಹಂಗಿರಲಿ ಅಂತ ಹೇಳಿದೆ. ಸೊ ಅದೇ ರೀತಿ ನಾವು ಟ್ರೈ ಕೂಡ ಮಾಡಿದ್ವಿ, ಓಕೆ. ನಾನು ತುಂಬ ಹುಡುಕಿದ್ವಿ ನಾವು. ಬಟ್ ಏನಪ್ಪ ಅಂತ ಅಂದರೆ ಅದು ತುಂಬ ವೆಯ್ಟ್ ಇರುತ್ತೆ ಗೈಸ್. ಅದು ನೋಡೋಕ್ಕೂ ನಿಮಗೆ ಒಂದು ಸ್ವಲ್ಪ ಓಕೆ ಲೈಟ್ ಥರ ಕಾಣಿಸ್ಬೋದು, ಓಕೆ, ಅಷ್ಟೊಂದು ವೆಯ್ಟ್ ಇಲ್ಲ ಅಂತ. ಬಟ್ ಅದು ರಿಯಲ್ ಆಗಿ ಹೆವಿ ವೆಯ್ಟ್ ಇರುತ್ತೆ. ಸೊ ಅದನ್ನು ತಗೊಂಡು ನಾವಿಲ್ಲಿ ಫಿಕ್ಸ್ ಮಾಡಿದ್ರೆ ತುಂಬಾ ಕಷ್ಟ ಆಗೋದು. ಇವಾಗ ಬೀಮ್ ಅಂತ ಒಂದು ಸಪೋರ್ಟ್ ಇದ್ರೆ ಅಲ್ವಾ, ಅದಾಗುತ್ತೆ, ಓಕೆನಾ. ಬಟ್ ನಮ್ಮ ದೇವ್ರ ಮನೆ ಕೆಳಗಡೆ ಬೀಮ್ ಸಪೋರ್ಟ್ ಇಲ್ಲ, ಈ ಥರ ಬ್ಯಾಲ್ಕನಿಗೆ ಆ ರೀತಿ ಅಲ್ಲಿ ಬೀಮ್ ಸಪೋರ್ಟ್ನ ಕೊಟ್ಟಿರೋದು. ಅದಕ್ಕೆ ಅರುಣರು ಆ ರೀತಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಪ್ರಾಬ್ಲಮ್ ಇಲ್ಲ ಅಂದರೂ ಮುಂದಕ್ಕೆ ಸುಮ್ಮನೆ ಕ್ರ್ಯಾಕ್ ಎಲ್ಲ ಬರುತ್ತೆ, ಯಾಕೆ ರಿಸ್ಕು ಅಂತ ಅಂದರು. ಸರಿ ಆಯಿತು, ಬಟ್ ನಾವು ಒಳಗಡೆ ಅಲ್ವಾ, ಓಕೆ, ಈಚೆ ಹಂಗೆ ಮಾಡೋಕ್ಕಾಗಿಲ್ಲ ಅಂತಂದ್ರು, ಈಚೆ ನಾವು ಬೇಕಾದ್ರೆ ಪಿಲ್ಲರ್ಸ್ ಹಾಕೋಣ ವುಡ್ದೇನೆ, ಬಟ್ ಅಟ್ಲೀಸ್ಟ್ ಒಳಗಡೆ ಕ್ಲಾಡಿಂಗ್ ಮಾಡಿಸೋಣ ಅಂತ ಹೇಳಿದೆ. ಸೊ ಕ್ಲಾಡಿಂಗ್ ಅಂತಂದರೆ ಐ ಹೋಪ್ ನಿಮಗೆ ಗೊತ್ತಿರುತ್ತೆ ಅಂತ, ಈ ಕಲ್ದೆಲ್ಲ ಬರುತ್ತಲ್ಲ ಆ ರೀತಿ ಆ ಡಿಸೈನ್ಸ್ ಬರುತ್ತಲ್ಲ, ಕಲ್ ಡಿಸೈನ್ಸು, ಬ್ರಿಕ್ ಡಿಸೈನ್ಸ್ ಎಲ್ಲ ಬರುತ್ತಲ್ಲ, ಅದನ್ನು ನಾವು ಕ್ಲಾಡಿಂಗ್ ಅಂತೀವಿ. ಇಫ್ ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂದರೆ ಗೈಸ್, ಇದೊಂದು ಜಸ್ಟ್ ಒನ್ ಎಕ್ಸ್ಪ್ಲನೇಷನ್ ಅಷ್ಟೇ. ಸೊ ಅದನ್ನ ನಾವು ಕ್ಲಾಡಿಂಗ್ ಹೇಳ್ತೀವಿ. ಸೊ ಅದನ್ನ ಫುಲ್ ನ್ಯಾಚುರಲಾಗಿ ಕಾಣಿಸುತ್ತೆ ಅಂತ ಹೇಳಿದೆ. ಕ್ಲಾಡಿಂಗು ಸಹ ತುಂಬ ಎಷ್ಟು ಅಂಗಡಿ, ನೀವು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ನಾನು ಬರೀ ನಿಮಗೆ 1-2 ಅಂಗಡಿ ತೋರಿಸಿದ್ದೀನಿ. ಬಟ್ ತುಂಬ ಅಂಗಡಿ ಹುಡುಕಿದ್ವಿ ಕ್ಲಾಡಿಂಗ್ದು, ನಮಗೆ ತುಂಬ ಒಳ್ಳೆ ಡಿಸೈನ್ ಸಿಕ್ತು. ಬಟ್ ಆವಾಗ ಅವ್ರು ಏನು ಹೇಳಿದ್ರು ಅಂತಂದರೆ, ನಿಮಗೆ ಇದು ರಿಸ್ಕ್ ಆಗುತ್ತೆ, ಬಿಕಾಸ್ ಕ್ಲಾಡಿಂಗ್ ಎಲ್ಲ ಹಾಕ್ಸಿ ನೀವು ಅಲ್ಲಿ ಧೂಪ ಹಾಕೋದು, ಅಗರಬತ್ತಿ ಮತ್ತು ಏನು ದೀಪ ಎಲ್ಲ ಹಚ್ಚೋದೆಲ್ಲ ಮಾಡಿದ್ರೆ ಅಲ್ವಾ, ಕ್ಲಾಡಿಂಗ್ ಎಲ್ಲ ಒಂದು ಸ್ವಲ್ಪ ಬ್ಲ್ಯಾಕ್ ಡಸ್ಟ್ ಎಲ್ಲ ಕೂತ್ಕೊಳ್ಳೋದೆ. ಸೊ ತುಂಬ ನಿಮಗೇನೆ ರಿಸ್ಕ್ ಆಗುತ್ತೆ ಕ್ಲೀನ್ ಮಾಡೋಕ್ಕೆ. ಮತ್ತು ನೀವು ಧೂಪ ಎಲ್ಲ ಹಾಕಿದ್ರೆ ಅಲ್ವಾ, ಫುಲ್ ಒಂಥರ ಕಪ್ಗಾಗ್ಬಿಡುತ್ತೆ ಕ್ಲಾಡಿಂಗು ಅಂತ ಅಂದರು. ಸೊ ಕೊನೆತಾಗಿ ಓಕೆ ಈ ರೀತಿ ಎಲ್ಲ ಆಗುತ್ತೆ ಅಂದರೆ ಸ್ಟಾರ್ಟಿಂಗ್ ಹೊಸದಾಗೆಲ್ಲ ಚೆನ್ನಾಗಿರುತ್ತೆ ಗೈಸ್. ಇವಾಗ ಅಂಗಡಿಯವರೇ ಬಾಯ್ಬಿಟ್ಟು ಹೇಳ್ತವ್ರೆ, ಅದನ್ನ ಹಾಕ್ಸಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ, ಯೋಚನೆ ಮಾಡಿ ಅಂತ ಅವ್ರು ಹೇಳಿದಾಗ ಸರಿ ಆಯಿತು ಬೇಡ ಬಿಡು ಅಂತ ಅಂದ್ಕೊಂಡು ಮತ್ತೆ ಕೊನೆಗೆ ನಾನು ಟೈಲ್ಸ್ಗೆ ಹೋದೆ. ಬಟ್ ಇದು ಸಹ ಟೈಲ್ಸ್ ನನಗೆ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ತುಂಬಾ ಒಳ್ಳೆ ಕ್ವಾಲಿಟಿಗೂ ಗಟ್ಟಿ ಅಂತಲೇ ಹೇಳ್ಬೋದು. ನಮಗೆ ಟೈಲ್ಸ್ದೇ ಎಲ್ಲ ಅಂದರೆ ದೇವ್ರ ಮನೆ ಒಳಗೆ ನಾವು ವೈಟ್ ಟೈಲ್ಸ್ ಏನು ಹಾಕಿದ್ದೀವಲ್ಲ ಅದೇ ನಮಗೆ 25,000 ಆಯಿತು. 25,000ರಿಂದ 30,000 ರೂಪಾಯಿ ಅದಕ್ಕೆ ಆಯಿತು ಫ್ರೆಂಡ್ಸ್. ಅವಾಗ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಬಿಕಾಸ್ ನಾನು ಈಚೆಲ್ಲ ದೇವ್ರ ಮನೆ ಈಚೆಲ್ಲ ಕಲ್ಲಿಂದ ನಾವು ಫುಲ್ ಇದು ಮಾಡೋಣ ಅಂತ ಅಂದ್ಕೊಂಡ್ವಿ, ಒಳಗಡೆ ಕ್ಲಾಡಿಂಗ್ ಇರಲಿ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಕೊನೆಯದಾಗಿ ಏನೂ ಆಗ್ತಾ ಇದೆಯಲ್ಲ ಅಂತ ಅಂದ್ಕೊಂಡೆ. ಆ್ಯಂಡ್ ದೆನ್ ಐ ಜಸ್ಟ್ ರಿಯಲೈಸ್ಡ್ ಲೈಕ್ ನಾನು 100% ನಾನು ಹಾಗೂ ಅರುಣವರು ನಮ್ಮ 100% ಟ್ರೈ ಮಾಡ್ತಾಯಿದ್ದೀವಿ. ಓಕೆ ದೇವ್ರ ಮನೆನ ದೇವಸ್ಥಾನ ಥರನೇ ಮಾಡಿಸೋಣ ಹಾಗೆ ಹೀಗೆ ಅಂತ. ಮೇ ಬಿ ಅದು ದೇವರಿಗೆ ಆ ಇಚ್ಛೆ ಇರಲಿಲ್ವೋ ಅಥವಾ ದೇವ್ರಿಗೆ ಬೇರೆ ರೀತಿ ಇಚ್ಛೆ ಐತೆನೋ ಗೊತ್ತಿಲ್ಲ. ಇವಾಗ ಅದು ನ್ಯಾಚುರಲ್ ಆಗಿ ಫ್ಲೋ ಆಗಿ ಯಾವ ರೀತಿ ಅದು ಆಗಿ ಬರ್ತಿದೆಯಲ್ಲ, ನಾವು ಅದೇ ರೀತಿ ಮಾಡೋಣ ಅಂತ ಅಂದ್ಕೊಂಡು ಅದೇ ರೀತಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಗೈಸ್, ನಾನು ಏನು ಅಂದ್ಕೊಂಡಿದ್ದೆ ನನ್ನದೇ ಅಂತ ಒಂದು ವಿಜುವಲೈಸೇಷನ್ ಇಮ್ಯಾಜಿನೇಷನ್ ಇತ್ತಲ್ವ, ಅದಕ್ಕಿಂತನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೀವು ಎಂಡ್ವರೆಗೂ ನೋಡಿ, ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ. ಪಟ್ಟಿನಲ್ಲೇ ಕಾಯೋದಿತ್ತು
ನಾವೆಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ವಿ ದೇವ್ರ ಮನೆ ಯಾವ ರೀತಿ ಬರುತ್ತೆ ಅಂತ. ಬಿಕಾಸ್ ಲಿಟ್ರಲಿ ಎಲ್ಲ ನಾವು 3 ಜನ ಫ್ಯಾಮಿಲಿ, ನನಗೆ ಅಂದರೆ ಎಲ್ರಿಗೂ ಆಬ್ವಿಯಸ್ಲಿ ಆಸೆ ಇದ್ದೇ ಇತ್ತು. ಬಟ್ ನನಗೇನೋ ಒಂದು ರೀತಿ ಓಕೆ ನಾನು ದೇವ್ರ ಮನೆ ಹಂಗಿರಬೇಕು ಹಿಂಗಿರಬೇಕು, ಎಲ್ಲರೂ ಮನೆ ಬಗ್ಗೆ ಡಿಸ್ಕಸ್ ಮಾಡ್ತವ್ರೆ, ರೂಮ್ ಬಗ್ಗೆ ಡಿಸ್ಕಸ್ ಮಾಡ್ತವ್ರೆ ಅಂತ ಅಂದರೆ ನಾನು ಫಸ್ಟ್ ನಾನು ದೇವ್ರ ಮನೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ. ನಂಗೆ ಆ ರೀತಿ ಬೇಕು, ಹಿಂಗೆ ಬೇಕು, ಹಂಗೆ ಮಾಡಿಸ್ತೀನಿ ಹಿಂಗೆ ಮಾಡಿಸ್ತೀನಿ ಅಂತ. ಬಟ್ ಕೊನೆಯದಾಗಿ ಈ ರೀತಿ ಆಯ್ತಲ್ವಾ, ಸ್ಟಾರ್ಟಿಂಗ್ ನಿಜ ಹೇಳಬೇಕು ಅಂತಂದರೆ ನಂಗೆ ತುಂಬ ಬೇಜಾರಾಯಿತು, ಡಿಸಪಾಯಿಂಟ್ಮೆಂಟ್ ಆಯಿತು. ಸರಿ, ಆಮೇಲೆ ನಂಗೆ ಅರುಣೇ ಅರ್ಥ ಮಾಡಿಸಿದ್ರು, ನೋಡು ನಾವು ನಮ್ಮ ಕೈಯಲ್ಲಿ ಎಷ್ಟಿದೆ ಅಷ್ಟು ನಾವು ಟ್ರೈ ಮಾಡ್ತಾಯಿದ್ದೀವಿ, ನಮ್ಮ ಬಜೆಟ್ ಆಗಿರಲಿ ಏನೇ ಆಗಿರಲಿ ಟ್ರೈ ಮಾಡ್ತಾಯಿದ್ದೀವಿ. ಅದಕ್ಕೂ ಮೀರು ಆಗ್ತಿಲ್ಲ ಅಂತ ಅಂದರೆ ಮೇ ಬಿ ಆ ದೇವರಿಗೆ ಅದು ಮೇ ಬಿ ಬೇರೆ ರೀತಿ ಪ್ಲ್ಯಾನ್ ಇರ್ಬೋದು. ಸೊ ಇನ್ನೇಂತಕ್ಕೆ ಬೇಜಾರು ಮಾಡ್ಕೋತೀಯ, ಸುಮ್ಮನಿರು ಅಂತ ಅಂದರು. ಸರಿ, ಅವ್ರು ಹೇಳೋದು ಕರೆಕ್ಟಾಗಿ ಇದೆಯಲ್ವ ಅಂತ ಅಂದ್ಕೊಂಡು ಆಯಿತು ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಬಟ್ ಆಮೇಲೆ ನೀನು ನೋಡಿದ್ನಲ್ಲ ನನ್ನ ದೇವ್ರ ಮನೆನ, ಏನೋ ಒಂಥರ ಗೈಸ್, ಇವೆಲ್ಲ ಒಂದು ಡ್ರೀಮ್ ಇತ್ತು ನನ್ನದೇ. ನೀವು ನನ್ನ ಹಳೇ ವ್ಲಾಗ್ಸ್ ಎಲ್ಲ ನೋಡಿದ್ರಿ ಅಲ್ವಾ, ನಮ್ಮ ದೊಮ್ಲೂರು ಮನೇಲಿ ನಾನು ಒಂದು ಚಿಕ್ಕ ಪುಟ್ಟಾನೇ ದೇವ್ರ ಮನೆ ತೊಗೊಂಡಿದ್ದೆ. ಅವಾಗ ಹೇಳಿದೆ, ಇಫ್ ಇನ್ ಕೇಸ್ ನಾನು ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ ಓಕೆನಾ. ಅವಾಗ ಹೇಳಿದೆ ನಂಗೆ ದೇವರೇ ನೀ ಹೆಂಗೆ ಶಕ್ತಿ ಕೊಡು ಅಂತಂದರೆ ನಾನು ನಿನ್ನ ದೇವ್ರ ಮನೆನ ತುಂಬ ಚೆನ್ನಾಗಿ ಕಟ್ಸೋಷ್ಟು ಶಕ್ತಿ ಕೊಡು ಅಂತ ಕೇಳ್ಕೊಂಡಿದ್ದೆ ದೇವ್ರನ್ನ. ಇವತ್ತು ದೇವ್ರು ಅದನ್ನೇ ಮಾಡಿಸ್ತಾ ಇದ್ದಾರಲ್ವ. ಸೊ ನಂಗೆ ಸಿಕ್ಕಾಪಡೆ ಒಂಥರ ಖುಷಿ ಆಯಿತು ಗೈಸ್. ಆ್ಯಂಡ್ ಇದು ಬಂದು ದೇವ್ರ ಮನೆಯ ಪಿಲ್ಲರ್ ಡಿಸೈನು. ಸೊ ನಾವು ಕಾರ್ವಿಂಗ್ಸ್ ಯಾರ ಹತ್ರ ಮಾಡಿಸ್ತಾ ಇದ್ದೀವಲ್ಲ ಅವ್ರು ಕೆಲವೊಂದು ಲೈಕ್ ಸ್ಯಾಂಪಲ್ಸ್ನ ನಮಗೆ ತೋರಿಸ್ತಾ ಇದ್ರು, ಈ ರೀತಿ ಬರುತ್ತೆ ಅಂತ. ಸೊ ನನಗೆ ಈ ರೀತಿ ಆನೆ ಬರಬೇಕು ಅಂತ ತುಂಬಾ ಆಸೆ ಇತ್ತು. ಆ್ಯಂಡ್ ನಿಮಗೆ ಗೊತ್ತಿದೆ ಇವಾಗ ತುಂಬ ಟ್ರೆಂಡಲ್ಲಿದೆ ಆನೆ ಎಲ್ಲ. ಆ್ಯಂಡ್ ಇದು ಬಂದು ವೆಂಕಟರಾಮ ಸ್ವಾಮಿದು ಈ ರೀತಿ ಮಾಡಿಸಿರೋದು. ಬಟ್ ನಾವು ಬಂದು ನಮ್ಮ ಮನೆ ದೇವ್ರು ಆಂಜನೇಯ ಸ್ವಾಮಿ ಅಲ್ವಾ, ಸೊ ನಾವು ಆಂಜನೇಯ ಸ್ವಾಮಿ ರಿಲೇಟೆಡ್ ಏನಾದರೂ ಮಾಡ್ಸೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ಕೆಲವೊಬ್ಬರು ಹೇಳಿದ್ದಾರೆ ಆಂಜನೇಯ ಸ್ವಾಮಿದು ಯೂಶಲಿ ಮಾಡಿಸಲ್ಲ, ಬಿಕಾಸ್ ಅವರು ಬ್ರಹ್ಮಚಾರಿ ಅಲ್ವಾ, ಅವ್ರದ್ದು ಈ ರೀತಿ ಮಾಡಿಸಲ್ಲ ಅಂತ ಹೇಳಿದ್ದಾರೆ. ಸೊ ನೀವು ಬೇಕಾದ್ರೆ ಮಾಡಿಸ್ಕೊಳ್ಳಿ, ಬಟ್ ನಿಮ್ಮ ಇಷ್ಟ, ಹಿರಿಯರನ್ನ ಯಾರನ್ನ ಕೇಳ್ಬಿಟ್ಟು ಮಾಡಿ ಅಂತ ಹೇಳಿದರು. ಸೊ ಪ್ಲೀಸ್ ನಿಮ್ಗೆ ಏನಾದರೂ ಗೊತ್ತಿದ್ರೆ ನಿಮ್ಮ ಮನೆ ದೇವ್ರು ಆಂಜನೇಯ ಸ್ವಾಮಿ ಇದ್ದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ಓಕೆನಾ, ನಾವು ಈ ರೀತಿ ಎಲ್ಲ ಮಾಡಿಸ್ಕೋಬೋದಾ ಅಂತ. ಸೊ ಇದು ಬಂದು ಕೆಲವೊಂದು ಕಾರ್ವಿಂಗ್ ಡಿಸೈನ್ಸು, ಪಿಲ್ಲರ್ ಡಿಸೈನ್ಸು ಯಾವ ರೀತಿ ಅವ್ರು ಮಾಡ್ತಾರೆ, ಅವ್ರ ಕೆಲಸ ಯಾವ ರೀತಿ ಇದೆ ಅಂತ. ಕೆಲಸ ಮಾತ್ರ ತುಂಬಾ ಚೆನ್ನಾಗಿತ್ತು. ನಿಮಗೇನಾದರೂ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ಓಕೆನಾ, ನಾನು ನಿಮ್ಮ ಜೊತೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಏನು ಗೊತ್ತಾ, ನನಗಂತೂ ಇಷ್ಟೊಂದು ಡಿಸೈನ್ಸ್ ನೋಡ್ಬಿಟ್ಟು ನನಗೆ ಕನ್ಫ್ಯೂಸ್ ಆಗೋಯಿತು, ಯಾವ್ದು ಮಾಡಿಸೋಣ ಯಾವ್ದು ಬಿಡೋಣ ಅಂತ. ಬಿಕಾಸ್ ಇವಾಗ ನೀವೇ ಅಂದ್ಕೊಳ್ಳಿ ಗೈಸ್, ದಿನ ಒಂದು ಮಕ್ಕಳು ಒಂದು ರೂಪಾಯಿ ಚಾಕ್ಲೇಟ್ ತಿಂತಾರೆ, ಯಾವತ್ತೋ ವರ್ಷಕ್ಕೊಂದ್ಸತಿ ಒಂದು ದೊಡ್ಡ ಚಾಕ್ಲೇಟ್ ಒಂದು 50 ರೂಪಾಯಿ 100 ರೂಪಾಯಿ ಡೈರಿ ಮಿಲ್ಕ್ ಸಿಕ್ಕಿದ್ರೆ ಯಾವ ರೀತಿ ಖುಷಿ ಪಡ್ತಾರಲ್ವ, ನಂಗೆ ಆ ರೀತಿ ಖುಷಿ ಆಗ್ತಿತ್ತು. ದಿನ ನಾರ್ಮಲಾಗಿ ನಾನು ದೇವ್ರಿಗೆ ಪೂಜೆ ಮಾಡ್ತಾನೇ ಇದೆ. ಬಟ್ ಈ ರೀತಿ ಒಂದು ನಮ್ಮ ಸ್ವಂತ ಒಂದು ದೇವ್ರ ಮನೆ ಈಗ ಡಿಸೈನ್ ಬರುತ್ತೆ ಅಂತಂದರೆ ಏನೋ ಒಂಥರ ಖುಷಿ ಆಗುತ್ತಲ್ಲ ಗೈಸ್, ಆ ರೀತಿ. ನನಗೆ ಗೊತ್ತಿಲ್ಲ ಇಫ್ ಯು ಕ್ಯಾನ್ ರಿಲೇಟ್ ಟು ಮಿ ಆರ್ ನಾಟ್, ಬಟ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನ್ನ ದೇವ್ರ ಮನೆ ಡಿಸೈನ್ಸ್ನ ನೋಡಬೇಕಾದ್ರೆ. ಆ್ಯಂಡ್ ನಾನು ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ, ನಾನು ಕಾವಿಂಗ್ಸ್ ಡಿಸೈನ್ ಏನು ತೋರಿಸಿದ್ನಲ್ಲ, ಬೇಜಾರು ಮಾಡ್ಕೊಬೇಡಿ, ನಾನು ಅದನ್ನ ಕರೆಕ್ಟಾಗಿ ಶೂಟ್ ಮಾಡ್ಕೊಂಡಿಲ್ಲ ಅಂತ. ಆ್ಯಕ್ಚುಲಿ ನಂಗೆ ಆ ಶೂಟ್ ಮಾಡಿಕೊಟ್ಟಿದ್ದು ಕಾರ್ವಿಂಗ್ ಡಿಸೈನ್ ಅಂಕಲ್ ಇದ್ದಾರಲ್ಲ ಅವರು. ಸೊ ಅಷ್ಟೇ ಗೈಸ್, ನಾನು ಮಾಡಿದ್ರೆ ನನಗೆ ನನ್ನ ಯೂಟ್ಯೂಬ್ಗೆ ಯಾವ ರೀತಿ ಬೇಕು ಆ ರೀತಿ ಶೂಟ್ ಮಾಡ್ಕೋತಾ ಇದ್ದೆ ಆ್ಯಂಗಲ್ಸ್ ಎಲ್ಲ. ಬಟ್ ಪಾಪ ಅವರೆಲ್ಲ ಅಷ್ಟೊಂದು ಎಫರ್ಟ್ ಮಾಡಿ ಕಳಿಸೋರಲ್ಲ, ಅದೇ ಖುಷಿ ಆಯಿತು. ಎನಿವೇ, ಸೊ ಇವಾಗ ನೋಡ್ಬೋದು ಫ್ಲೋರಿಂಗ್ಗೆ ಈ ರೀತಿ ವೈಟ್ ಟೈಲ್ಸೇ ಹಾಕ್ಸ್ತಾ ಇದ್ದೀನಿ. ಸೊ ಸುಮಾರು ಜನ ಹೇಳ್ತಾರೆ ಲಕ್ಷ್ಮೀಯವರೇ ಯಾಕೆ ಫುಲ್ ವೈಟ್ ಹಾಕ್ಸ್ತಾ ಇದ್ದೀರಾ, ಸುಮ್ಮನೆ ಗಲೀಜಾಗುತ್ತೆ, ಕೊಳೆ ಆಗುತ್ತೆ, ವರ್ಷಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅಂತ. ಬಟ್ ಏನು ಗೊತ್ತಾ ಫ್ರೆಂಡ್ಸ್, ನಮಗೆ ಒಂದು ಇದಿದೆ ಥಾಟು, ವೈಟ್ ಅಂದ ತಕ್ಷಣ ಗಲೀಜಾಗುತ್ತೆ, ತುಂಬ ಗಲೀಜು ಎದ್ದು ಕಾಣಿಸುತ್ತೆ, ಯಾವಾಗಲೂ ಒರೆಸ್ತಾನೆ ಇರಬೇಕು ಅಂತ ನಾವು ಅನ್ಕೋತೀವಿ. ಬಟ್ ವೈಟ್ ಇರುವಷ್ಟು ಈಸಿ ಕೆಲಸ ಯಾವುದೂ ಇಲ್ಲ ಅಂತ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ. ಬಿಕಾಸ್ ಏನು ಗೊತ್ತಾ, ಅದು ಬಂದು ಟೈಲ್ಸು ಓಕೆನಾ. ಸೊ ವೈಟ್ ಟೈಲ್ಸ್ ಅಂದರೂ ಅಲ್ಲ, ಏನಾದರೂ ಬಿದ್ದರೂ ಏನೇ ಆಗಲಿ, ಸಾಂಬಾರು ಗಲೀಜಾಗಲಿ ಅಥವಾ ಕರೆಗಳು ಏನೇ ಕರೆ ಆಗಿರಲಿ, ನಾವು ಆರಾಮಾಗಿ ಒಂದು ಒದ್ದೆ ಬಟ್ಟೆ ತೊಗೊಂಡು ಒರೆಸಿದ್ರೆ ತುಂಬಾ ಈಸಿಯಾಗಿ ಹೋಗುತ್ತೆ. ಇನ್ಫ್ಯಾಕ್ಟ್ ನಾವು ಈ ಬ್ಲ್ಯಾಕ್ ಟೈಲ್ಸು ಅಥವಾ ಡಾರ್ಕ್ ಟೈಲ್ಸ್ ಹೋಗ್ತೀವಲ್ಲ, ಅದೇನು ಮಾಡೋದೇ ಗೊತ್ತಾ, ಗಲೀಜೆಲ್ಲ ಇನ್ನೂ ಎದ್ದು ಕಾಣಿಸುತ್ತೆ. ಬೇಕಾದ್ರೆ ನೀವು ಡಿಫ್ರೆನ್ಸ್ನ ನೋಡಿ, ವೈಟಲ್ಲಿ ಅಷ್ಟೊಂದು ಎದ್ದು ಕಾಣಿಸಲ್ಲ, ನೀರು ಕರೆನೇ ಆಗಿರಲಿ ಅಥವಾ ಏನಾದರೂ ಒಂದು ಧೂಳೆ ಆಗಿರಲಿ, ಅದು ಅಷ್ಟೊಂದು ಎದ್ದು ಕಾಣಿಸಲ್ಲ. ಬಟ್ ಬ್ಲ್ಯಾಕು ಅಥವಾ ಡಾರ್ಕ್ ಕಲರ್ಸಲ್ಲಿ ತುಂಬ ಎದ್ದು ಕಾಣಿಸುತ್ತೆ. ಇನ್ಫ್ಯಾಕ್ಟ್ ನಮ್ಮ ಕೈ ಹಚ್ಚಿ ಕೂಡ ಹಂಗೇ ಎದ್ದು ಕಾಣಿಸುತ್ತೆ. ಆ್ಯಂಡ್ ವರ್ಸೋಕೆ ಕೂಡ ತುಂಬಾ ಈಸಿ ಗೈಸ್. ಒದ್ದೆ ಬಟ್ಟೆ ತೊಗೊಂಡು ವರ್ಸಿದ್ರೆ ಟೈಲ್ಸ್ದು ಕರೆ ಏನು ಅಷ್ಟಾಗಿ ಇಟ್ಕೊಳ್ಳೋದೇ ಇಲ್ಲ, ಅದು ಆರಾಮಾಗಿ ಬಿಟ್ಕೊಳ್ಳೋದೆ. ಸೊ ನಂಗೆ ಅದಕ್ಕೇನು ಹಿಂಸೆ ಆಗಿಲ್ಲ. ನನಗೇನಪ್ಪ ಅಂದರೆ ಇವಾಗ ದೇವ್ರ ಮನೆ ದೇವಸ್ಥಾನ ಥರ ಫೀಲ್, ಅಂದರೆ ನಂಗೆ ಯಾವ ರೀತಿ ಸ್ಟೋನ್ ಫೀಲ್ ಇರ್ತಲ್ಲ, ಆ ಸ್ಟೋನ್ ಫೀಲ್ ಕೊಡ್ತಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಈ ರೀತಿ ನಾವು ಒಂದು ಲುಕ್ ಕೊಡೋಣ ಅಂತ ಅಂದ್ಕೊಂಡು ಈ ರೀತಿ ಇವಾಗ ಫುಲ್ ದೇವ್ರ ಮನೆಯೇ ಫುಲ್ ವೈಟಾಗಿ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಮೇಲ್ಗಡೆ ಬಂದು ಈ ಥರ ಗೋಪುರ ಕೊಡೋಣ ಅಂತ. जिसे पकड़े था उसे पकड़ो घर से, तो
ಸೊ ನಮ್ಮ ದೇವ್ರ ಮನೆ ಹೈಟ್ ಬಂದು 7-7.5 ಅಡಿಯಷ್ಟು ಉದ್ದ ಇದೆ. ಅದ್ರ ಮೇಲೆ ಲೆಂಟಿನ ಕೊಟ್ಟು ಅದ್ರ ಮೇಲೆ ಗೋಪುರ ಕೊಡ್ತಾ ಇದ್ದೀವಿ. ಆ್ಯಂಡ್ ಗೋಪುರನೂ ಅಷ್ಟೇ ಫ್ರೆಂಡ್ಸ್, ನನಗೆ ಈ ಥರ ಚಿಕ್ಕದ ಗೋಪುರ ಬೇಡ. ನನಗೇನಪ್ಪ ಅಂದರೆ ನಮ್ಮ ದೇವ್ರ ಮನೆ ಹೈಟ್ ಒಂಚೂರು ಕಡಿಮೆ ಅಂತಲ್ಲ, ಬಟ್ ಸ್ಟ್ಯಾಂಡರ್ಡ್ ಹೈಟ್ ಕೊಟ್ಟರು ಪರವಾಗಿಲ್ಲ. ಬಟ್ ನನಗೆ ಗೋಪುರ ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸ್ಬೇಕು. ಕೆಲವೊಬ್ಬರು ಏನು ಮಾಡ್ತಾರೆ ಗೊತ್ತಾ, ಈ ಥರ ಪಿರಾಮಿಡ್ ಥರ ಫುಲ್ ಲೈಕ್ ಅದು ಗೋಪುರ ಅಂತ ಅನ್ಸೋದೇ ಇಲ್ಲ ನನಗೆ. ಈ ಗೋಪುರ ಬಂದು ನನಗೆ ಸ್ವಲ್ಪ ಹೈಟಾಗಿ ಇರೋಕ್ಕೆ ಇಷ್ಟ. ಈ ಥರ ಸ್ಲ್ಯಾಂಟಾಗಿ ಇರೋಕ್ಕಿಂತ ಅಲ್ಲಿ ಸ್ಟ್ರೈಟಾಗಿ ಒಂದು ಸ್ವಲ್ಪ ಹೈಟ್ ಬರುತ್ತೆ, ನಂಗೆ ಆ ರೀತಿ ಇಷ್ಟ. ಗೈಸ್ ನಂಗೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿ ಅಂತ ಗೊತ್ತಾಗ್ತಿಲ್ಲ, ಬಟ್ ನಾನು ಒಂದು ಪಿಕ್ಚರ್ ಹಾಕ್ತೀನಿ ಓಕೆನಾ ಎಂಡಲ್ಲಿ, ಯಾವ ರೀತಿ ಬೇಕು, ಯಾವ ರೀತಿ ಡಿಸೈನ್ ಮಾಡ್ತಾ ಇದ್ದೀವಿ ಅಂತ. ಸೊ ನಂಗೆ ಆ ರೀತಿ ಬೇಕು, ಅದೇ ರೀತಿ ಕೂಡ ಬರ್ತಿದೆ. इधर भी कोशिश करेंगे सर 2 ही पीस आने के लिए, 3 पीस में क्यों डाले? क्या इधर? ये सामने में नहीं हमारे ना इधर एक बड़ा वाला चाहिए। क्या है ना वो फोटो आता है ना, पूजा फोटो। अच्छा फोटो आता है। अभी देखो हाँ समझ गया इधर रखा तो ये समझो, ये पेज है, इधर रखा तो पूरा ऊपर तक चाहिए मुझे, इधर लाइन नहीं चाहिए इसलिए। उनको कहना है कि बीच में लाइन आएगा ना, तो यहाँ फोटो लाइन अच्छा नहीं लगेगा देखने में। इधर तो प्रॉब्लम नहीं, लेकिन इधर पूजा करता है ना, इस मुझे वो लाइन अच्छा चाहिए। इधर करेक्ट उधर फोटो आया तो उधर अच्छा चलेगा। ठीक है सर। अभी 2 ही टाइज होगा, लेकिन उधर कट पीस उधर कट पीस आएगा बस। ಇಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲೇ ಫೋಟೋ ಇದೆ. ಇಲ್ಲಿ ನೀನೇ ಇಮ್ಯಾಜಿನ್ ಮಾಡಿ, ನೀನು ಪೂಜೆ ಮಾಡೋದು. ನನಗೆ ಹಾಕ್ಸ್ತೀನಿ ನನಗೆ ಇಲ್ಲಪ್ಪ. ನನಗೆ ಅಲ್ಲಿದು ಆ ಮಾರ್ಬಲ್ ಆಗ್ತಾ ಒಂದು ಫಿನಿಶ್ ನೋಡಿದ್ರೆ ಆಗುತ್ತೆ. ಇದು ಮಾತು ಅದಂಗೆ ಸೇಮ್ ಇಲ್ಲಿ ಫೋಟೋ ಎಕ್ಸಾಕ್ಟ್ಲಿ ಸ್ಟ್ರೈಟ್ ಹಿಂಗೆ ಬರುತ್ತೆ. बीस कितना टाइम वो टाइल्स आएगा सर? कितना टाइल क्या चाहिए? वो अभी आ रहा है ना, लिफ्ट वॉल का टाइल्स आएगा, ये बाथरूम का वो लाइनर है ना, लाइनर आ जाएगा। ಇನ್ನೇನು ದೇವ್ರ ಮನೆ ಇವಾಗ ಫ್ರೆಂಡ್ಸ್ ಕಂಪ್ಲೀಟ್ ಆಗುತ್ತೆ. वैसे रख दो, पूरा कंप्लीट करो, एक नया आ जाएगा ना, वो यूज करके जाए, ये चीज कुछ करेगा ಅದು ಎಕ್ಸ್ಟ್ರಾ ಪೀಸಾ? ಚಿಕ್ಕದಾಗಿ ಕಟ್ ಮಾಡಿದ್ದಾರೆ, ಈ ಸೈಜ್ ಕಟ್ ಮಾಡಿದ್ದಾರೆ ಸ್ವಲ್ಪ. ಫ್ರೆಂಡ್ಸ್ ನಿಮ್ಗೆ ಕಾಣಿಸ್ತಾ ಆಯ್ತಾ ನೋಡಿ, ಇದಿದೆಯಲ್ಲ, ಇದು ಸ್ವಲ್ಪ ಲೈನ್ ಥರ ಬಂದೈತೆ ನೋಡಿ. ಇದು ಮಾರ್ಕ್ ಮಾಡಿದ್ದೀನಲ್ವ, ಅದು ಬಂದು ನಮ್ಮ ಭುವರ್ನಾಥ ಸ್ವಾಮಿ ಕಲ್ಲದ್ದು ಗೈಸ್, ಅದನ್ನ ಅಲ್ಲಿ ಇಟ್ಟಿದ್ದಾರೆ. ನಂಗೆ ತುಂಬ ಆಸೆ ಇತ್ತು ಇದನ್ನ ಕವರ್ ಮಾಡೋದು ಬೇಡ, ಇದು ಹಾಗೆ ಓಪನ್ ಆಗಿ ಇರಲಿ ಅಂತ, ಬಟ್ ಹಂಗೆ ಮಾಡೋಕ್ಕಾಗಲ್ಲ. ಹೆಂಗ್ರಿ ಇದೆ ನಿಮ್ಮ ದೇವ್ರ ಮನೆ, ಹೆಂಗೆ ಕಾಣಿಸ್ತೈತೆ? ಖುಷಿ ಆಗ್ತೈತಾ? ಹೆಂಗೆ ಅನಿಸ್ತದೆ ದೇವ್ರ ಮನೆ? ನಾನು ಒಳಗೆ ಹೋಗಂಗಿಲ್ಲ ಫ್ರೆಂಡ್ಸ್, ನನ್ನ ಪೀರಿಯಡ್ಸ್ ಅಂತ ಇಲ್ಲೇ ನಿಂತಿದ್ದೀನಿ. ದೇವ್ರ ಮನೆ, ನನ್ನ ದೇವ್ರ ಮನೆ ನೋಡಿ ಹೆಂಗೆ. ये सब पूरा कर दो भैया, बीडिंग सब पूरा कर दो, ये बीडिंग है ना, पूरा कर दो। ये पूजा रूम ना कंप्लीट करो पूरा। ಏನು ಗೊತ್ತಾ, ನಮಗೆ ಅನಿಸುತ್ತೆ ಇದು ನೋಡೋಕ್ಕೆ ಎಷ್ಟು ಈಸಿ ಇದೆ ಅಲ್ವಾ, ಆರಾಮಾಗಿ ಮಾಡ್ಬೋದು ಅಂತ. ಬಟ್ ಅದು ಎಷ್ಟು ಕಷ್ಟ ಅಂತ ನನಗೆ ಇವಾಗ ಗೊತ್ತಾಗ್ತಿದೆ. ನಾನು ಮುಂಚೆ ಎಲ್ಲ ಬರೀ ಇನ್ನೇನು ಟೈಲ್ಸ್ಗೆ ಸಿಮೆಂಟ್ ಹಾಕ್ಬಿಟ್ಟು ಅಂಟಿಸೋದು ಅಷ್ಟೇ ಅಲ್ವಾ ಅಂತ ಅಂದ್ಕೊಂಡಿದ್ದೆ. ಬಟ್ ನೀಟಾಗಿ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡು ಅದೇ ರೀತಿ ಕಟ್ ಮಾಡಬೇಕು. ಬಿಕಾಸ್ ಒಂಚೂರು ಕಟ್ಟಿಂಗ್ ಸ್ವಲ್ಪ ಎಡವಟ್ಟಾದರೂ ಅಲ್ಲ, ಒಂದು ಟೈಲ್ಸ್ ಪೂರ್ತಿ ವೇಸ್ಟ್ ಆಗಿಬಿಡುತ್ತೆ. ಬಟ್ ಇವರು ಪಾಪ ಎಷ್ಟು ನೀಟಾಗಿ ಕಾಮಾಗಿ ಪೇಷನ್ಸ್ ಆಗಿ ಡಬಲ್ ಚೆಕ್ ಮಾಡಿ ಮೆಜರ್ಮೆಂಟ್ ಎಲ್ಲ ತಗೋತಾ ಇದ್ರು. ಸೊ ತುಂಬಾ ಖುಷಿ ಆಯಿತು, ಹಾಗೂ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಇದಕ್ಕೆಲ್ಲ ಗೈಸ್ ತುಂಬ ನಾಲೆಜ್ ಬೇಕು, ಐಡಿಯಾಸ್ ಬೇಕು, ಕ್ರಿಯೇಟಿವಿಟಿ ಬೇಕು. ಇಲ್ಲಿ ನೋಡಿ, ಇಲ್ಲಿ ಅವ್ರು ಟೈಲ್ಸ್ನ ಹಾಕ್ತಾ ಇದ್ದಾರೆ, ಹಾಗೂ ನಾನು ನನ್ನ ಕೈಯಲ್ಲಿ ಇಟ್ಬಿಟ್ಟು ಲೈಕ್ ಓಕೆ ಕೊನೆಯದಾಗಿ ಅವ್ರು ಹಾಕೋಕ್ಕಿಂತ ಮುಂಚೆ ಒಂದ್ಸತಿ ಮುಟ್ಟು ನೋಡೋಣ ಅಂತ ಅಂದ್ಕೊಂಡು ಒಂದ್ಸತಿ ಮುಟ್ಟು ನೋಡ್ತಾ ಇದ್ದೀನಿ ಆ ಟೈಲ್ಸು. ಸೀರಿಯಸ್ಲಿ ಕೆಲವೊಂದು ಸತಿ ಅನಿಸುತ್ತೆ, ಲೂಸೇನೆ ನೀನು, ಏನೇ ಮಾಡ್ತೀನಿ ಅಂತ ನನಗೆ ನನ್ನ ಮೈಂಡ್ ವೈಸ್ ನನಗೆ ಹೇಳ್ತಾ ಇರುತ್ತೆ. ನಾನು ಹಾಗೆ ಸರಿ, ನಾ ಎಲ್ಲಾದರೂ ಹೋಗ್ತೀನಾ, ಒಂದು ಕಡೆ ಕುತ್ಕೊಂಡಿರ್ತೀನಿ, ಆ ಟೇಬಲ್ನ ಚೆನ್ನಾಗಿ ಈ ಥರ ಟಚ್ ಮಾಡ್ಕೊಂಡು ಫೀಲ್ ಮಾಡ್ಕೋತೀನಿ. ಓಕೆ ಮತ್ತೆ ಈ ಕಡೆ ಬರ್ತೀನಾ, ಮತ್ತೆ ಇದೇ ಸೀಟಲ್ಲಿ ಕುತ್ಕೋತೀನಾ, ಅಥವಾ ಏನಾದರೂ ಒಂದು ಪಾರ್ಕ್ ಹೋದರೆ ಆ ಮರನೆಲ್ಲ ಹಿಂಗೆ ಮುಟ್ಟು ನೋಡ್ತೀನಿ, ಆ ಒಂದು ಫೀಲ್ ತೊಗೋತೀನಿ, ಮತ್ತೆ ಈ ಪಾರ್ಕ್ ಬರ್ತೀನಾ, ಮತ್ತೆ ಇದೇ ರೀತಿ ಇರುತ್ತಾ ಈ ಗಿಡ ಮರ ಬೆಳೆಯುತ್ತಲ್ವಾ, ಆ ರೀತಿ ನಂದು ಮೈಂಡಲ್ಲಿ ಓಡ್ತಾ ಇರುತ್ತೆ. ಚೆನ್ನಾಗಿ ನೋಡಿಕೊಂಡು ಈ ಥರ ಫೀಲ್ ಮಾಡಿಕೊಂಡು ಏನೋ ಒಂಥರ
ಐ ಡೋಂಟ್ ನೋ ಗೈಸ್, ನನ್ನ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ. ಬಟ್ ನನಗೆ ಅದೇ ರೀತಿ ಮೈಂಡು. ಇವಾಗ ನೋಡಿ ಅವ್ರು ಟೈಲ್ಸ್ನ ಹಾಕ್ತಾ ಇದ್ದಾರೆ, ಬಟ್ ನಾನು ಓಕೆ ಅವ್ರು ಹಾಕೋಕ್ಕಿಂತ ಮುಂಚೆ ಒಂದು ಸತಿ ಟಚ್ ಮಾಡಿಬಿಡೋಣ, ಬಿಕಾಸ್ ಆ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಮತ್ತೆ ಸಿಗಲ್ಲ ಅಲ್ವಾ ಅಂತ ಅಂದ್ಕೊಂಡು ಅದನ್ನ ಟಚ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಇದೇ ರೀತಿ ಏನಾದರೂ ಆಗುತ್ತಾ, ನೀವು ಇದೇ ರೀತಿ ಏನಾದರೂ ಮಾಡ್ತೀರಂತ ಪ್ಲೀಸ್ ನಂಗೆ ಕಾಮೆಂಟ್ ಮಾಡಿ. ಸೊ ಈ ರೀತಿ ಡಿಫ್ರೆಂಟಾಗಿ ಅಥವಾ ಚೈಲ್ಡ್ ಥರ ಯೋಚನೆ ಮಾಡೋದು ನಾನು ಒಬ್ಬಳೇನ, ಅಥವಾ ನೀವು ಇದೇ ರೀತಿ ಯೋಚನೆ ಮಾಡ್ತೀರಂತ ಪ್ಲೀಸ್ ಕಾಮೆಂಟ್ ಮಾಡಿ, ಓಕೆನಾ. ಆ್ಯಂಡ್ ನಾನು ಪ್ರೆಗ್ನೆಂಟ್ ಆದ ಗೈಸ್, ನಾನು ಹೊಟ್ಟೆ ನೋಡಿ ನನಗೆ ಅನಿಸ್ತದೆ ಲಚ್ಚು ನೀನು ಪ್ರೆಗ್ನೆಂಟ್ ಏನೇ ಅಂತ, ಬಟ್ ನಾನು ಪ್ರೆಗ್ನೆಂಟ್ ಅಲ್ಲ. ಹೈ ಈಟಿಂಗ್ ನೋಡೋದು ಆ ಥರ. ಆ್ಯಂಡ್ ಎಸ್, ನನ್ನ ದೇವ್ರ ಮನೆದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಇತ್ತಲ್ಲ, ಅದೆಲ್ಲ ತೊಗೊಂಡು ಒಂದೇ ವ್ಲಾಗಲ್ಲಿ ಹಾಕಿರೋದು. ಬಿಕಾಸ್ ಒಂದೇ ದಿವಸದಲ್ಲಿ ದೇವ್ರ ಮನೆ ಕಂಪ್ಲೀಟ್ ಆಗಲ್ಲ ಅಲ್ವಾ, ಒಂದು ಸ್ವಲ್ಪ ಟೈಮ್ ಬೇಕು. ಅದಕ್ಕೇ ದೇವ್ರ ಮನೆದೆ ಅಂತಲೇ ಈ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ತಲೆಗೆ ಫುಲ್ ಚೆನ್ನಾಗಿ ಎಣ್ಣೆ ಎಲ್ಲ ಮೆತ್ಕೊಂಡು ಬಂದಿದೆ, ಇನ್ನೂ ಫ್ರೆಶ್ ಕೂಡ ಆಗಿರಲಿಲ್ಲ. ಬಿಕಾಸ್ ಸೈಟ್ ಹತ್ರ ಬರ್ತೀವಿ, ಹೇಗೋ ಮಣ್ಣು ಧೂಳೆಲ್ಲ ಆಗ್ತೀವಲ್ಲ, ಸೊ ಅದಕ್ಕೋಸ್ಕರ ಮನೆಗೆ ಹೋಗ್ಬಿಟ್ಟು ಒಂದೇ ಸತಿ ಫ್ರೆಶ್ ಆಗೋಣ ಅಂದ್ಕೊಂಡು ಹೀಗೆ ಬಂದುಬಿಟ್ಟೆ ಅಷ್ಟೇ. ಅಣಿಸ್ಬಿಟ್ರು. हाँ भाई उसमें ग्राउटिंग आ जाएगा ना, इसलिए वो लाइन है ना, हाँ ग्राउटिंग रहता है ना, ಗ್ರೌಂಟಿಂಗ್ ಅಂದರೆ सेम कलर, सेम वाइट कलर है, हाँ वाइट सीमेंट है. ಅಲ್ಲ ಹಿಪಾಕ್ಸಿ ಥರ. ವಿಪಕ್ಷ ಇದಕ್ಕೆ ನಾರ್ಮಲ್ ವೈಟ್ ಸಿಮೆಂಟ್ ಅಷ್ಟೇ. ಅಂದರೆ ಈ ಬ್ಲ್ಯಾಕ್ ಲೈನ್ ಇದೆಯಲ್ಲ ಅದಾ? ಆ ಲೈನ್ ಮೇಲೆ ಇಪಾಕ್ಸಿ ಥರ ವೈಟ್ ಸಿಮೆಂಟ್ ಬರುತ್ತೆ. ಸೊ ಆ ಲೈನ್ ಅಷ್ಟೊಂದು ಕಾಣಿಸಲ್ಲ. ಗೊತ್ತಾಗೋದಿಲ್ಲ. ನಾವು ಹಾಕಿದ್ದೆವು. ನಿಂಗೆ ಅನ್ಸಿದ್ರೆ ಸಾಕಾ? ಓಕೆ, ಸೊ ಇದು ಬಂದು ದ ನೆಕ್ಸ್ಟ್ ಡೇ. ಆ್ಯಂಡ್ ಇಲ್ಲಿ ನೋಡ್ಬೋದು ಒಂದು ವಾಲ್ ಮಾತ್ರ ಪೆಂಡಿಂಗ್ ಇದೆ, ಆಲ್ಮೋಸ್ಟ್ ಟೈಲ್ಸ್ ಎಲ್ಲ ಹಾಕಾಯಿತು. ಆ್ಯಂಡ್ ನಮ್ಗೆ ಇನ್ನೊಂದು ಆಸೆ ಇತ್ತು ಗೊತ್ತಾ, ಇಫ್ ಇನ್ ಕೇಸ್ ನಾವು ಕ್ಲಾಡಿಂಗ್ ಆ ರೀತಿ ಡಿಸೈನ್ ಮಾಡ್ಸೋಕ್ಕಾಗಿಲ್ಲ ಅಂದರೆ ಮಾರ್ಬಲ್ಸ್ ಹಾಕ್ಸೋಣ ಅಂತ. ಬಟ್ ಮಾರ್ಬಲ್ಸ್ ತುಂಬ ಕಾಸ್ಟ್ಲಿ, ನಮ್ಮ ಬಜೆಟ್ ಅಂತೂ ಅಷ್ಟು ಇಲ್ಲವೇ ಇಲ್ಲ. ಬಜೆಟ್ ಮೀರಿ ಒಂಚೂರು ಹೋಗ್ಬೋದು, ಬಟ್ ಜಾಸ್ತಿ ಹೋದರೆ ಮತ್ತೆ ಬೇರೆ ಕೆಲಸಕ್ಕೆ ತೊಂದರೆ ಆಗುತ್ತೆ. ಓಕೆ, ಮಾರ್ಬಲ್ಸ್ದು ಗೋಡೆ ಎಲ್ಲ ಏನಾಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಸ್ಲ್ಯಾಬ್ ಆದರೂ ಮಾಡ್ಸೋಣ ದೇವ್ರ ಮನೆದು ಅಂತ ಅನ್ಕೊಂಡಿದ್ದೀವಿ. ನೋಡೋಣ ಗೈಸ್ ದೇವ್ರೆ, ನಾನು ಇನ್ನ ನಂಬ್ಕೊಂಡಿದ್ರೆ ನಾನು ದೇವ್ರ ಮನೆ ನೋಡಿದೆ 1 2 1 3. ಓ ಮೈ ಗಾಡ್, ಈ ಸಗದಾಗಿದೆ ರೀ. ಚೆನ್ನಾಗಿ ಕಾಣ್ತೈತೆ ಕಣೆ, ಸೂಪರ್ ಆಗಿ ಕಾಣಿಸ್ತಾ ಇದೆ ರೀ. ಮಾರ್ಬಲ್ ತರ ಅಲ್ವಾ? ಮಾರ್ಬಲ್ ಫಿನಿಶಿಂಗ್ ಕೊಡ್ತಾ ಇದ್ ಗೈಸ್, ಮಾರ್ಬಲ್ ಅಲ್ಲ ಬಟ್ ಸ್ಟಿಲ್ ಇಮ್ಯಾಜಿನ್ ಮಾಡ್ಕೋ ಇಲ್ಲಿ ಇಷ್ಟು ಗುಡ್ ಇಲ್ಲ. ವೆರಿ ಮಚ್ ಹ್ಯಾಪಿ ನಾವು. ಸೊ ಕಂಪ್ಲೀಟ್ ಆದಮೇಲೆ ಇವಾಗ ದೇವ್ರ ಮನೆನ ನೋಡ್ತಿರೋದು. ನಾನು ಆ ರೀತಿ ರಿಯಾಕ್ಷನ್ ಕೊಟ್ಟೆ ಅಂತ ಪ್ಲೀಸ್ ಯಾರು ನೆಗೆಟಿವ್ ಆಗಿ ಕಾಮೆಂಟ್ ಮಾಡಬೇಡಿ. ಬಿಕಾಸ್ ಇವಾಗ ಎಡಿಟ್ ಮಾಡಬೇಕಾದ್ರೆ ನಾನು ನೋಡಿದ್ರೆ ನನಗೆ ಏನು ಮಾಡ್ತೇನೆ ಅಂತ ನನಗೆ ನಗು ಬರ್ತಿದೆ. ಎನಿವೇಸ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಹಾಕೋಣ ಅಂತ ಹಾಕ್ತಿರೋದು ಅಷ್ಟೇ. ಇದೆಲ್ಲ ನೋಡಿ ನಾನು ಹೆಂಗೆ ಹೇಳಿದೆ ಅವ್ರಿಗೆ, ಇಲ್ಲಿ ಬಿಲ್ಡಿಂಗ್ ಕೊಡೋಕ್ಕಾಗಿಲ್ಲ. ಸದಾ ನಿಮಗೆ ಇಲ್ಲಿ ಫುಲ್ ವೈಟ್ ಕಾಣಿಸ್ತಿಲ್ಲ. ಅದೇ ಸ್ಟಾರ್ಟ್ ಆಗುತ್ತೆ. ಸಗದಾಗಿದೆ ರೀ. ಅಲ್ಲ, ನಾನು ಆ್ಯಕ್ಚುಲಿ ನಾನು ಏನೋ ಅನ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿ ಬಂದೈತೆ. ಐ ಆಮ್ ವೆರಿ ಹ್ಯಾಪಿ. ಗೊತ್ತಾಗಲ್ಲ, ಅಲ್ಲಿ ಗೊತ್ತಾಗ್ತೈತೆ ಈ ಕಡೆ ರೀ. ಇಲ್ಲಿ ಇಲ್ಲಿ ಸ್ವಲ್ಪ ನಂಗೆ ರೆಕಾರ್ಡ್ ಮಾಡಿ, ನಂದು ಏನು ಮಾಡ್ತೀನಿ ರೆಕಾರ್ಡ್ ಮಾಡು. ಗೈಸ್, ನಮ್ಮ ದೇವ್ರ ಮನೆಗೆ ಸ್ವಾಗತ ಅಂಡ್ ಸ್ವಾಗತ. ಇಲ್ಲಿ ವೈಟ್ ಸಿಮೆಂಟ್ ಹಾಕೋದು ಗೊತ್ತಾಗ್ತಾ ಇಲ್ಲ, ಇಲ್ಲಿ ಹಾಕಿಲ್ಲ ಅನ್ಕೋತೀನಲ್ವಾ? ಹಾಕೋರೆ ಅದು ಒಂದ್ಸತ್ತೆಲ್ಲ ಮತ್ತೆ ಫಿಲ್ಲಿಂಗ್ ಮಾಡ್ತಾರೆ, ಆಮೇಲೆ ಇಲ್ಲಿ ಗೊತ್ತಾಗ್ತದೆ. ಮತ್ತೆ ಫಿಲ್ಲಿಂಗ್ ಮಾಡ್ತಾರೆ. ಮಸ್ತಾಗಿದೆ. ಇದೇ ಒಂಥರ ರೂಮ್ ತರ ಇದೆ. ಆ್ಯಕ್ಚುಲಿ ಇಲ್ಲಿ ಇದು ವುಡ್ಡನ್ನು ಇಲ್ಲಿ ಹಾಕ್ಸ್ಬೇಕು, ಶೀಟ್ ಬರುತ್ತೆ. ಈ ಫುಲ್ ವುಡನ್ ಶೀಟ್ ಹಾಕ್ಸ್ತೀನಿ. ನಂದು ನನ್ನೇನು ಗೊತ್ತಾ, ಇದಿದೆ ನೋಡಿ, ಈ ಲೈನ್ ಇದೆಯಲ್ಲ, ಈ ಲೈನ್ ಮೇಲೆ ಬೀಡಿಂಗ್ ಬರುತ್ತೆ. ವುಡ್ದು ಈ ಲೈನ್ ಮೇಲೆ ವುಡ್ ಬೀಡಿಂಗ್, ವುಡ್ ಬೀಡಿಂಗ್ ಅದೇ ಪಾಲಿಶ್ ಹಾಕಿ ಬರುತ್ತೆ ಗೊತ್ತಾ, ಆ ಥರ ಬೀಡಿಂಗ್ ನೋಡಿಲ್ಲ ನಾನು. ಇಲ್ಲೂ ಅಷ್ಟೇ ಈ ಥರ ಬೀಡಿಂಗ್ ಬರುತ್ತೆ. ನನ್ನ ಅಷ್ಟೇ ಗೊತ್ತಾಗ್ತಾರೆ ನನಗೆ ಯಾವುದು ಅಂತ. ಇವಾಗ ಆಂಟಿ ಮನೆ ಕಿಟಕಿಗಳು ನೋಡಿದಾರೆ ನೀವು? ಕಿಟಕಿ ನೋಡಿದ್ದೀನಿ, ನಾನು ಅಷ್ಟು ಗೋರಾಗಿ ಅಬ್ಸರ್ವ್ ಮಾಡಿಲ್ಲ. ಬಟ್ ಚೆನ್ನಾಗಿದೆ, ಚೆನ್ನಾಗಿ ಅಂತ ಮಾರ್ಬಲ್ ವೈಪ್ ಕೊಡ್ತಾ ಇದೆ. ನಿಜ ಹೇಳಿ ಹೆಂಗಿದೆ ಅಂತ. ಪ್ರಾಮಿಸ್ ಚೆನ್ನಾಗಿದೆಯಾ? ನಾನು ಏನು ಗೊತ್ತಾ, ಅಷ್ಟು ಇಮ್ಯಾಜಿನ್ ಮಾಡ್ಕೋತಾ ಇಲ್ಲ. ನಾನು ಬರೀ ವೈಟು, ಮೇಲ್ಗಡೆ ಬ್ರೌನು, ಮತ್ತೆ ಇಲ್ಲಿ ಬ್ರೌನ್ ಇದ್ದು ಗಂಟೆ ಅಥವಾ ದೀಪ ಕೂಡ ಇಡ್ಬೋದು ರೀ. ದೀಪ ಇಡ್ಬಾರ್ದು, ಸುಟ್ಟೋಗುತ್ತೆ ಅಂತನಾ? ಇದು ನಾನು ಈ ಥರ ಮಾಡಿಸ್ಕೊಳ್ಳಿ ಅಂತ ನಂದು ಹೇಳ್ತಾಳೆ ಈ ಥರ ಮಾಡಿಸ್ಕೊಳ್ಳಿ ಅಂತ.
ಅದಕ್ಕಿಂತ ಇದ್ರಲ್ಲಿ ಸ್ವಲ್ಪ ಕಡಿಮೆ ಕಾರ್ವಿಂಗ್ಸ್ ಇದೆ ಹೇಳಬೇಕಂದ್ರೆ. ಇದು ಇಲ್ಲಿ ತನಕ ಸ್ಪೇಸ್ ಹೋಗುತ್ತೆ ಕಣೆ, ಇಲ್ಲಿ ತನಕ ಹೋಗುತ್ತೆ ಆಯಿತಾ. ಇಲ್ಲಿ ಒಂದು ಗ್ರೆನೈಟ್ ಬರುತ್ತೆ ಒಂದಡಿ. ಬಟ್ ನನ್ನ ದೇವ್ರ ಮನೆ ತುಂಬ ಚೆನ್ನಾಗಿ ಬಂದೈತೆ ಕಣೆ. ಹೆಚ್ಚು ಇದ್ದೀರಿ ಇದ್ರೊಳಗೆ ಫುಲ್ ವೈಟ್ ಕಲರ್ ಹಾಕೋರೆ ಕಣೆ. ಅದು ನೋಡಿ ಒಂದು ಸ್ವಲ್ಪ ನೀವು ಇದನ್ನ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ. ಡೋರ್ ಬೇಕಾದ್ರೆ ಮಾಡ್ಸೋಣ, ಡೋರ್ ಆಗುತ್ತೆ. ಈ ಮೇಲೆ ಗೋಪುರ ಇದೆಯಲ್ಲ ಅದು ಪ್ರಾಬ್ಲಮ್. ಗೋಪುರ ಬೇಕಾದ್ರೆ ಸಿಂಪಲ್ ಆಗಿ ಮಾಡ್ಸೋಣ ಬಿಡ್ರಿ. ಇದೆರಡು ಕಂಪ್ನಿಗಳು ಮತ್ತೆ ಅದೇ ನೋಡಿ ಅಬ್ಸರ್ವ್ ಮಾಡಿ, ಇದನ್ನ ಆಚೆ ಹಿಡಿಬೇಕು ನಾನು. ಒಂದು ಆಚೆ ಇಡಬೇಕು. ಇದನ್ನ ಇಷ್ಟು ಹಿಡಿಬೇಕು ನಾನು. ಇಲ್ಲಿ ಬರುತ್ತೆ ಕರೆಕ್ಟಾಗಿ, ಇಲ್ಲಿ ಬರುತ್ತೆ, ಇಲ್ಲೊಂದು ಅಲ್ಲೊಂದು ಬರುತ್ತೆ. ಆ ಕಡೆ ಫಸ್ಟ್ ಡೋರ್ ಈ ಥರ ಕೊಡ್ತೀರಲ್ಲ ರೀ. ಬಟ್ ನಮ್ದು ಹೆಂಗೆ ಗೊತ್ತಾ, ಒಂಥರ ಮಾರ್ಬಲ್ ಲುಕ್ಕೇ ಇದೆ, ಅನಿಸ್ತಾ ಇಲ್ವಾ ನಿಮಗೆ? ನೀವು ಬೇಕಾದ್ರೆ ಅವಾಗ ಇನ್ನೂ ಕಾರ್ವಿಂಗ್ಸ್ ಮಾಡೋದು ಬೇಕಾಗಿಲ್ಲ, ವೈಟ್ ಕಲರ್ ಇದೆ ನೋಡಿ. ಬಟ್ ಇಲ್ಲಿ ಯಾಕೆ ಇಷ್ಟೊಂಥರ ಸ್ವಿಚ್ ಕೊಟ್ಟಿದ್ದಾರೆ ರೀ ಅರುಣ್ ಅವರೇ? ಫ್ರೆಂಡ್ಸ್ ಇಲ್ಲೇ ಫ್ರೆಂಡ್ಸ್ ನಂದು ಏನಂತಾರೆ, ನಮ್ಮದು ಭುವರ್ನಾಥ್ ಸ್ವಾಮಿದು ಇಲ್ಲೇ ಇದ್ದಿದ್ದು ಕಲ್ಲು ಅಲ್ವಾ. ನನ್ನ ಭುವರ್ನಾಥ್ ಸ್ವಾಮಿ ಕಲ್ಲು ಇಲ್ಲೇ ಇದ್ದಿದ್ದು, ಇದೇ ಜಾಗದಲ್ಲಿ. ನಂದು ಇಲ್ಲ, 3 ಜನಂತೂ ಬೇರೆ ಬೇರೆ ಜಾಗದಲ್ಲೇ ಐತೆ. ಅವಳದು ಇಲ್ಲ ಐತೆ. ಅರುಣ್ ಅವರೇ ಇಲ್ಲಿ 3 ಯಾಕೆ ಕೊಟ್ಟಿದ್ದಾರೆ ರೀ? ಸುಮ್ಮನೆ ಒಂದೇ ಕಡೆ ಕೊಡ್ಬೋದು ತಾನೆ ಸ್ವಿಚ್ಗಳು. ಫಸ್ಟ್ ಎರಡೇ ಕೊಟ್ಟಿದ್ದು. ಹಾ, ನೀವು ಇಲ್ಲಿ ದೇವ್ರ ಇದಕ್ಕೆ ಬೇಕು ಅಂತಂದ್ರಲ್ಲ, ಹಾ ಹೌದು. ಅದಕ್ಕಂದ ಪ್ಲಗ್ ಅಲ್ಲಿ ಚೇಂಜ್ ಮಾಡ್ಸಿದ್ವಿ. ಯಾಕೆ ಇಲ್ಲೇನೆ ಮಾಡಿಸ್ಬೋದಿತ್ತಲ್ವಾ? ಅದು ಮಾಡಿಸ್ಬೋದಿತ್ತು, ಬೇಕು ಅಂತಂದ್ರಲ್ಲ. ಅದೇ ವೈರ್ ಹಿಂಗ್ ಬರುತ್ತೆ ಅಂತ. ಅದು ಇದು ಅಂತ. ಸರಿ ಬಾ. ಬಿಲ್ಡಿಂಗ್ ಬರುತ್ತೆ, ಪೂರ್ತಿ ಹೇಳಿ ನೋಡೋಣ. ಪೇಂಟ್ ನೆಸೆಸರಿ ಇಲ್ಲ, ಪೇಂಟ್ ಹೊಡಿಸ್ತಾರೆ. ಇವಾಗ ಪೇಂಟ್ ಮೇಲೆ ವುಡನ್ ಬೀಡಿಂಗ್ ಅಷ್ಟೇ, ಅಷ್ಟು ಮಾತ್ರ ಬರ್ತೀನಿ. ನೀವು ಪೇಂಟ್ ಹೊಡಿಸಿದ್ರೆ ಅರುಣ್ ಇದೆಲ್ಲ ಹಾನೆಸ್ಟ್ಲಿ ಒಪ್ಪಿದ್ರೆ ಕಾರಣ ಅದು ಬದಲೇ ಇರೋ ಟೈಲ್ಸ್ ನೀವು ಕಟ್ಟಿಸ್ ಮತ್ತೆ ಬೀಡಿಂಗ್ ಇದ್ದು ರೆಫರೆನ್ಸ್ ಮಾಡಿದ್ವಿ. ಊರಿ ಹಂಗೆ ಮಾಡ್ಸೋಣ. ಇಷ್ಟೇ ಮಾಡಿ ಚೆನ್ನಾಗಿ ಅನ್ಬೋದು. ಚಿಕ್ಕ ನಿಮ್ಮಲ್ಲಿ ಕರೆಕ್ಟಾಗಿರುತ್ತೆ, ನಮ್ಗೆ अरुण और अच्छा कपड़ा है बहुत, ये तो अच्छा दिख रहा है भैया, मस्त लग रहा है. आपको कैसा लगा ये? बढ़िया, हमको अच्छा लगा. अच्छा लगा. ये इसमें व्हाइट सीमेंट लगाया तो दूर से नहीं लग रहा है, नहीं दिख रहा है. हाँ मेरा भी ऐसे लगा नहीं भैया. आपका भी ऐसे लगेगा, व्हाइट सीमेंट लगेगा. ಓಕೆ, ಸೊ ಇದು ಬಂದು ಓವರಾಲ್ ನನ್ನ ದೇವ್ರ ಮನೆ ಡಿಸೈನ್ ಪ್ಲ್ಯಾನು. ಲೈಕ್ ಟೈಲ್ಸ್ ಈ ರೀತಿ ಹಾಕ್ಸಿದ್ದೀನಿ, ಪಿಲ್ಲರ್ ಕೂಡ ತೋರಿಸಿದ್ದೀನಿ, ಆ್ಯಂಡ್ ಓವರಾಲ್ ಯಾವ ರೀತಿ ಬರುತ್ತೆ ಅಂತ ನಂದು ಇವಾಗ ತೋರಿಸೋದಲ್ಲ ಫೋನಲ್ಲಿ, ಸೊ ಅದೇ ರೀತಿಯೇ ಬರ್ತಿರೋದು. ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ, ಚೆನ್ನಾಗಿ ಕಾಣಿಸ್ತಿದೆಯಾ ಅಥವಾ ನಿಮಗೇನಾದರೂ ಐಡಿಯಾ ಅಥವಾ ಪ್ಲ್ಯಾನ್ ಇದ್ದರೆ ಪ್ಲೀಸ್ ಹೇಳಿ ನನಗೆ. ಆ್ಯಂಡ್ ಎಸ್ ಗೈಸ್, ಈ ಪಾಪು ಬಂದು ಇಲ್ಲಿ ಟೈಲ್ಸ್ ಹಾಕೋರಲ್ಲ ಅಣ್ಣ, ಸೊ ಅವ್ರ ಪಾಪು ಇದು. ಏನು ನಿಮ್ಮ ಹೆಸರು? ऊपर तो 30 बॉक्स होगा ऊपर, इधर सिर्फ 15 बॉक्स होगा, पीछे 30 वाला वैसा डिफरेंट वैसा ಜ್ವಲ್ ಬರ್ತಾ ಇದೆ. चेक कर लेंगे. हाँ चेक करके. ಸೊ ಅಷ್ಟೇ ಗೈಸ್, ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ 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 ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಟಾಟಾ, ಬೈ ಬಾಯ್.